ಏನಾಯಿತು ಘಟನೆ ಯಾಕೆ ಯಾವಾಗ ಇಲ್ಲಿ ಎಷ್ಟು ವರ್ಷಗಳಿಂದ ಇದ್ದರು ಯಾವಾಗ ಮದುವೆ ಮಾಡಿಕೊಟ್ಟಿದ್ರಿ ಎಲ್ಲ ಫುಲ್ ಡೀಟೇಲ್ ನೀವು ಸರ್ ಒಂದು 11 ವರ್ಷ ಆಯಿತು ಮದುವೆ ಮಾಡಿಕೊಟ್ಟು. ಒಂದು ಹೆಣ್ಣು ಒಂದು ಗಂಡು ಮಕ್ಕಳು ಚೆನ್ನಾಗಿದ್ದಾವೆ. ಸ್ವಲ್ಪ ಅವನು ಹ್ಯಾಬಿಟ್ ಕಲ್ತಿದ್ದ ಇತ್ತೀಚೆಗೆ. ಸಣ್ಣದು ಪುಟ್ಟದಕ್ಕೆ ಕಿರಿಕ್ ಮಾಡೋದು, ಕೆಲಸ ಬಗ್ಸಿಗೆ ಹೋಗ್ದಲ್ಲೇ ಕಿರಿಕ್ ಮಾಡೋನು. ಹಂಗಾಗಿ ಅವಳು ಇಲ್ಲೇ ನಮ್ಮ ಅಕ್ಕರ ಹಿಂದೆನೇ ಇರೋದು. ನಾವೆಲ್ಲ ಅಕ್ಕ ತಂಗಿರೆಲ್ಲ ಇಲ್ಲೇ ಇರೋದು, 4 ಜನನು. ಅಕ್ಕನ ಮಗಳೇ ಅಲ್ಲ, ಸಣ್ಣಕ್ಕೆ ಬಿಟ್ಟು ಕಿರಿಕ್ ಮಾಡ್ಕೊತಾನೆ ಇದೆ. ನಾವು ಹೋಗಿ ಹೇಳ್ತಾನೆ ಇದ್ವಿ, ಬುದ್ಧಿ ಹೇಳ್ತಾಯಿದ್ವಿ. ಹಾಗಾಗಿ ಇಲ್ಲ ಸರಿ ಆಗ್ತೀನಿ ಅಂತಿದ್ರು. ತಮ್ಮ ನೋಡಿದರೆ ರಾತ್ರಿ 2 ಗಂಟೆಗೆ ಟೈಪ್ ಮಾಡಿದ್ದಾನೆ ಅಂತೆ. ಬುಳ್ಳೆ ಕಟ್ಟೆ ಅಂತ ಸರ್, ಇಲ್ಲೇ ಅಂದರೆ ಇದು ಶಿವನಿ ಹತ್ರ. ಇಲ್ಲಿಂದ ಒಂದು 15-20 ಕಿಲೋಮೀಟ್ರ್ ಆಗ್ತಿತ್ತು ಅಷ್ಟೇ. ಇಲ್ಲ ಸರ್, ಗಲಾಟೆ ಯಾವತ್ತೂ ಈ ಥರ ಗಲಾಟೆನೇ ಮಾಡ್ಕೊಂಡಿಲ್ಲ. ಏಕ್ತಮ್ ಇದೇ ಥರ ಆಗಿರೋದು. ನಮಗೆ ಬೆಳಿಗ್ಗೆ ಕೇಳಿ ನಮಗೆ ಶಾಕ್ ಆದಂಗೆ ಆಯಿತು ಸರ್. ಏನು ಕಾರಣಕ್ಕೆ ಈ ಥರ? ಅದೇ ಸರ್, ಕೂಲಿ ನಾಲಿಗೆ ಹೋಗ್ತಿದ್ದಿಲ್ಲ, ಮನೆಗೆ ಕುಡ್ಕೊಂಡು ಮನೆಗಿರೋನು. ಹಂಗಾಗಿ ಸಣ್ಣ ಮಕ್ಕಳಿದ್ದಾವೆ, ಸಣ್ಣ ಮಕ್ಕಳು. ಹಂಗಾಗಿ ಇಷ್ಟು ವರ್ಷ ಸಣ್ಣ ಮಕ್ಕಳೆಲ್ಲ ನಮ್ಮ ಅಕ್ಕನೇ ಸಾಕಿದ್ದು, ಮನೆಗಿದ್ದು. ಈ ಘಟನೆ ನಿಮ್ಗೆ ಯಾವಾಗ? ಬೆಳಗ್ಗೆ ಒಂದು 7 ಗಂಟೆಗೆ ಗೊತ್ತಾಯ್ತು ಸರ್. ಸರ್ ಏನಾಯಿತು ಘಟನೆ ಯಾಕೆ ಯಾವಾಗ ಇಲ್ಲಿ ಎಷ್ಟು ವರ್ಷಗಳಿಂದ ಇದ್ದರು ಯಾವಾಗ ಮದುವೆ ಮಾಡಿಕೊಟ್ಟಿದ್ರಿ ಎಲ್ಲ ಫುಲ್ ಡೀಟೇಲ್ ನೀವು ಸರ್ ಒಂದು 11 ವರ್ಷ ಆಯಿತು ಮದುವೆ ಮಾಡಿಕೊಟ್ಟು. ಒಂದು ಹೆಣ್ಣು ಒಂದು ಗಂಡು ಮಕ್ಕಳು ಚೆನ್ನಾಗಿದ್ದಾವೆ. ಸ್ವಲ್ಪ ಅವನು ಹ್ಯಾಬಿಟ್ ಕಲ್ತಿದ್ದ ಇತ್ತೀಚೆಗೆ. ಸಣ್ಣದು ಪುಟ್ಟದಕ್ಕೆ ಕಿರಿಕ್ ಮಾಡೋದು, ಕೆಲಸ ಬಗ್ಸಿಗೆ ಹೋಗ್ದಲ್ಲೇ ಕಿರಿಕ್ ಮಾಡೋನು. ಹಂಗಾಗಿ ಅವಳು ಇಲ್ಲೇ ನಮ್ಮ ಅಕ್ಕರ ಹಿಂದೆನೇ ಇರೋದು. ನಾವೆಲ್ಲ ಅಕ್ಕ ತಂಗಿರೆಲ್ಲ ಇಲ್ಲೇ ಇರೋದು, 4 ಜನನು. ಅಕ್ಕನ ಮಗಳೇ ಅಲ್ಲ, ಸಣ್ಣಕ್ಕೆ ಬಿಟ್ಟು ಕಿರಿಕ್ ಮಾಡ್ಕೊತಾನೆ ಇದೆ. ನಾವು ಹೋಗಿ ಹೇಳ್ತಾನೆ ಇದ್ವಿ, ಬುದ್ಧಿ ಹೇಳ್ತಾಯಿದ್ವಿ. ಹಾಗಾಗಿ ಇಲ್ಲ ಸರಿ ಆಗ್ತೀನಿ ಅಂತಿದ್ರು. ತಮ್ಮ ನೋಡಿದರೆ ರಾತ್ರಿ 2 ಗಂಟೆಗೆ ಟೈಪ್ ಮಾಡಿದ್ದಾನೆ ಅಂತೆ. ಬುಳ್ಳೆ ಕಟ್ಟೆ ಅಂತ ಸರ್, ಇಲ್ಲೇ ಅಂದರೆ ಇದು ಶಿವನಿ ಹತ್ರ. ಇಲ್ಲಿಂದ ಒಂದು 15-20 ಕಿಲೋಮೀಟ್ರ್ ಆಗ್ತಿತ್ತು ಅಷ್ಟೇ. ಇಲ್ಲ ಸರ್, ಗಲಾಟೆ ಯಾವತ್ತೂ ಈ ಥರ ಗಲಾಟೆನೇ ಮಾಡ್ಕೊಂಡಿಲ್ಲ. ಏಕ್ತಮ್ ಇದೇ ಥರ ಆಗಿರೋದು. ನಮಗೆ ಬೆಳಿಗ್ಗೆ ಕೇಳಿ ನಮಗೆ ಶಾಕ್ ಆದಂಗೆ ಆಯಿತು ಸರ್. ಏನು ಕಾರಣಕ್ಕೆ ಈ ಥರ? ಅದೇ ಸರ್, ಕೂಲಿ ನಾಲಿಗೆ ಹೋಗ್ತಿದ್ದಿಲ್ಲ, ಮನೆಗೆ ಕುಡ್ಕೊಂಡು ಮನೆಗಿರೋನು. ಹಂಗಾಗಿ ಸಣ್ಣ ಮಕ್ಕಳಿದ್ದಾವೆ, ಸಣ್ಣ ಮಕ್ಕಳು. ಹಂಗಾಗಿ ಇಷ್ಟು ವರ್ಷ ಸಣ್ಣ ಮಕ್ಕಳೆಲ್ಲ ನಮ್ಮ ಅಕ್ಕನೇ ಸಾಕಿದ್ದು, ಮನೆಗಿದ್ದು. ಈ ಘಟನೆ ನಿಮ್ಗೆ ಯಾವಾಗ? ಬೆಳಗ್ಗೆ ಒಂದು 7 ಗಂಟೆಗೆ ಗೊತ್ತಾಯ್ತು ಸರ್. ಸರ್ ಏನಾಯಿತು ಘಟನೆ ಯಾಕೆ ಯಾವಾಗ ಇಲ್ಲಿ ಎಷ್ಟು ವರ್ಷಗಳಿಂದ ಇದ್ದರು ಯಾವಾಗ ಮದುವೆ ಮಾಡಿಕೊಟ್ಟಿದ್ರಿ ಎಲ್ಲ ಫುಲ್ ಡೀಟೇಲ್ ನೀವು ಸರ್ ಒಂದು 11 ವರ್ಷ ಆಯಿತು ಮದುವೆ ಮಾಡಿಕೊಟ್ಟು. ಒಂದು ಹೆಣ್ಣು ಒಂದು ಗಂಡು ಮಕ್ಕಳು ಚೆನ್ನಾಗಿದ್ದಾವೆ. ಸ್ವಲ್ಪ ಅವನು ಹ್ಯಾಬಿಟ್ ಕಲ್ತಿದ್ದ ಇತ್ತೀಚೆಗೆ. ಸಣ್ಣದು ಪುಟ್ಟದಕ್ಕೆ ಕಿರಿಕ್ ಮಾಡೋದು, ಕೆಲಸ ಬಗ್ಸಿಗೆ ಹೋಗ್ದಲ್ಲೇ ಕಿರಿಕ್ ಮಾಡೋನು. ಹಂಗಾಗಿ ಅವಳು ಇಲ್ಲೇ ನಮ್ಮ ಅಕ್ಕರ ಹಿಂದೆನೇ ಇರೋದು. ನಾವೆಲ್ಲ ಅಕ್ಕ ತಂಗಿರೆಲ್ಲ ಇಲ್ಲೇ ಇರೋದು, 4 ಜನನು. ಅಕ್ಕನ ಮಗಳೇ ಅಲ್ಲ, ಸಣ್ಣಕ್ಕೆ ಬಿಟ್ಟು ಕಿರಿಕ್ ಮಾಡ್ಕೊತಾನೆ ಇದೆ. ನಾವು ಹೋಗಿ ಹೇಳ್ತಾನೆ ಇದ್ವಿ, ಬುದ್ಧಿ